ಲಕ್ಕುಂಡಿಯಲ್ಲಿ ಐತಿಹಾಸಿಕ ಲಕ್ಕುಂಡಿಯ ಆ ಉತ್ಖನನ ಕಾರ್ಯ ಏನ್ ನಡೀತಾ ಇದೆ ಅದರಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಶಿವಲಿಂಗದ ಮಾದರಿಯ ಆಕೃತಿ ದೊರೆತಿತ್ತು. ಇವತ್ತು ಕೂಡ ಕ್ಷಣಕ್ಕೊಂದು ರಣರೋಚಕ ತಿರುವು ಕಂಡು ಬರ್ತಾ ಇದೆ ಲಕ್ಕುಂಡಿಯ ಉತ್ಖನನದಲ್ಲಿ. ಇವತ್ತು ಪುರಾತನ ಕೋಟೆ ಗೋಡೆ ಪತ್ತೆಯಾಗಿದೆ. ವಿದ್ಯಾದಾನ ಶಾಲೆಯ ಪಕ್ಕದಲ್ಲೇ ಈ ಐತಿಹಾಸಿಕ ಕೋಟೆ ಗೋಡೆ ಇರೋದು ಪತ್ತೆಯಾಗಿದೆ. ಪತ್ತೆಯಾದ ಕೋಟೆ ಗೋಡೆ ಮೇಲೆ ಇನ್ನೊಂದು ಶಿವಲಿಂಗದ ಚಿತ್ರವಿದೆ. ತೀವ್ರ ಕುತೂಹಲ ಮೂಡಿಸಿದೆ ಈ ಶಿವಲಿಂಗದ ಚಿತ್ರ. ಯಾವ ಕಾಲದಲ್ಲಿ ಇವೆಲ್ಲವೂ ಕೂಡ ನಿರ್ಮಾಣವಾಗಿದ್ದಂಥದ್ದು, ಇದು ಯಾವ ಕಾಲದ್ದು, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೋಡಿ, ಆ ಗೋಡೆ ಮೇಲೇನೆ ಇರುವಂತಹ ಒಂದು ಮೆಟಲಿನ ಶಿವಲಿಂಗದ ಚಿತ್ರ ಅದೆಷ್ಟು ಸುಂದರವಾಗಿದೆ ನೋಡಿ. ಪುರಾತನವಾದ ಆ ಕೋಟೆಯ ಗೋಡೆ, ಆ ಕೋಟೆಯ ಮೇಲೆ ಇರ್ತಕ್ಕಂಥ ಈ ರೀತಿ ಒಂದು ಶಿವಲಿಂಗದ ಆಕೃತಿ ಅದು ಸಪರೇಟ್ ಆಗಿಲ್ಲ, ಕೋಟೆ ಗೋಡೆಗೆ ಅಂಟ್ಕೊಂಡೇನೆ ಇದೆ. ಗೋಡೆಯಲ್ಲೇ ಕೆತ್ತಿರ್ತಕ್ಕಂಥ ಒಂದು ಆಕೃತಿ ರೀತಿಯಲ್ಲಿ ಕಾಣ್ತಾ ಇದೆ. ವಿದ್ಯಾದಾನ ಶಾಲೆ ಪಕ್ಕದಲ್ಲೇ ಈ ಐತಿಹಾಸಿಕ ಕೋಟೆ ಗೋಡೆ ಕಂಡು ಬಂದಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಿನ್ನೆ ತಾನೇ ಶಿವಲಿಂಗದ ಒಂದು ಪೀಠ ಸಿಕ್ಕಿತ್ತು. ಇವಾಗ ಆ ಪೀಠ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಇವಾಗ ಫೋಟೋಗ್ರಾಫಿ ನಡೆಯುವಂತ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಸುಮಾರು 2 ಅಡಿಯಷ್ಟು ಅಂದ್ರೆ 2 ಅಡಿಯಷ್ಟು ತೆಗೆದಂತ ಸಮಯದಲ್ಲಿ ಇಲ್ಲಿ ಇವಾಗ ಆ ಶಿವಪೀಠ ಅಂದ್ರೆ ಶಿವಲಿಂಗದ ಪೀಠ ಅಂತ ಹೇಳಿ ಸಿಕ್ಕಿದೆ. ಇದಕ್ಕೆ ಪಾಣಿಪೀಠ ಅಂತ ಹೇಳಿ ಕೂಡ ಈಗ ಕರೆಯಲಾಗ್ತಾ ಇದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಸಂಶೋಧನೆ ಮಾಡಬೇಕಾಗಿದೆ. ಹೀಗಾಗಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಇದನ್ನು ವಿಡಿಯೋಗ್ರಫಿ, ಫೋಟೋಗ್ರಫಿ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವಾಗ ಪುರಾತತ್ವ ಇಲಾಖೆ ರಾಜ್ಯ ಅಧಿಕಾರಿಗಳು ಕೂಡ ಬಂದು ಈ ಒಂದು ಪೀಠವನ್ನು, ಪಾಣಿಪೀಠವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಇದು ಎಷ್ಟು ಆಳದ ಒಳಗಡೆ ಇದೆ ಮತ್ತು ಇದನ್ನು ಯಾವ ರೀತಿ ತೆಗೆಯಬೇಕು ಮತ್ತು ಹಂತ ಹಂತವಾಗಿಯೂ ಕೂಡ ಆ ಫೋಟೋಗ್ರಫಿ ಮಾಡುವ ಮೂಲಕ ಇದನ್ನು ಪುರಾತತ್ವ ಹಿರಿಯ ಅಧಿಕಾರಿಗಳಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನು ಇಲ್ಲಿ 10x10 ಪ್ರದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಸಮಯದಲ್ಲಿ ಇವಾಗ ಒಂದು ಪುರಾತನ ಕಾಲದ ಪಾಣಿಪೀಠ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು. ಇವತ್ತು ಇದನ್ನು ಪೂರ್ಣವಾಗಿ ತೆಗಿತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಈವರೆಗೂ ಕೂಡ ಇದೇ ಪ್ರಮಾಣದಲ್ಲಿ ಅಂದ್ರೆ 2 ಅಡಿಯಷ್ಟು ಮಾತ್ರ ತೆಗೆದಿದ್ದಾರೆ. ಉಳಿದ ಭಾಗ ಇನ್ನು ಎಷ್ಟು ಭೂಮಿ ಒಳಗಡೆ ಇದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಫೋಟೋಗ್ರಾಫಿ ಮಾಡುವ ಮೂಲಕ ಎಲ್ಲ ದಾಖಲೆಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕಳೆದ 3 ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇರೋದರಿಂದ ಜನಸಾಗರವೇ ಈ ಕಡೆ ಹರಿದು ಬರ್ತಾ ಇದೆ. ಸಾಕಷ್ಟು ಜನರು ಬಂದು, ಇದು ನಿರ್ಬಂಧಿತ ಪ್ರದೇಶವಾದ್ರೂ ಕೂಡ ಏನು ಅಲ್ಲಿ 10x10 ಪ್ರದೇಶ ಇತ್ತು, ಆ ಪ್ರದೇಶದಲ್ಲಿ ಒಳಗಡೆ ಹೋಗುವಂತಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಈ ಸಂಖ್ಯೆಯಲ್ಲಿ ಜನರು ಬರ್ತಾ ಇರೋದರಿಂದ ಅವರನ್ನು ನಿಯಂತ್ರಣ ಮಾಡಲು ಮತ್ತು ಒಳಗಡೆ ಹೋಗಲು ಕೂಡ ಇಲ್ಲಿ ಒಂದು ಗೇಟ್ ಪ್ರಕಾರ ಅಂದ್ರೆ ಈ ಕಟ್ಟಿಗೆ ಹಾಕಿ ಅವರನ್ನು ಒಳಗಡೆ ಬಿಡದೆ ದೂರದಿಂದ ನೋಡುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಭರದಿಂದ ಸಾಗದಂತ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಡೆಸುತ್ತಿರುವ ಉತ್ಖನನ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದ್ದು. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಉತ್ಖನನ ನಡೀತಾ ಇದೆ. ಆದ್ರೆ ನಿನ್ನೆ ಸಿಕ್ಕಂತ ಪಾಣಿಪೀಠ ಲಿಂಗು ಆಕಾರದ ವಸ್ತು ಇದೆ, ಪ್ರಾಚ್ಯ ವಸ್ತು, ಅದು ಯಾವ ಕಾಲದ್ದು ಏನು ಎನ್ನುವುದರ ಬಗ್ಗೆ ಇವಾಗ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಐತಿಹಾಸಿಕ ಲಕ್ಕುಂಡಿಯ ಆ ಉತ್ಖನನ ಕಾರ್ಯ ಏನ್ ನಡೀತಾ ಇದೆ ಅದರಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಶಿವಲಿಂಗದ ಮಾದರಿಯ ಆಕೃತಿ ದೊರೆತಿತ್ತು. ಇವತ್ತು ಕೂಡ ಕ್ಷಣಕ್ಕೊಂದು ರಣರೋಚಕ ತಿರುವು ಕಂಡು ಬರ್ತಾ ಇದೆ ಲಕ್ಕುಂಡಿಯ ಉತ್ಖನನದಲ್ಲಿ. ಇವತ್ತು ಪುರಾತನ ಕೋಟೆ ಗೋಡೆ ಪತ್ತೆಯಾಗಿದೆ. ವಿದ್ಯಾದಾನ ಶಾಲೆಯ ಪಕ್ಕದಲ್ಲೇ ಈ ಐತಿಹಾಸಿಕ ಕೋಟೆ ಗೋಡೆ ಇರೋದು ಪತ್ತೆಯಾಗಿದೆ. ಪತ್ತೆಯಾದ ಕೋಟೆ ಗೋಡೆ ಮೇಲೆ ಇನ್ನೊಂದು ಶಿವಲಿಂಗದ ಚಿತ್ರವಿದೆ. ತೀವ್ರ ಕುತೂಹಲ ಮೂಡಿಸಿದೆ ಈ ಶಿವಲಿಂಗದ ಚಿತ್ರ. ಯಾವ ಕಾಲದಲ್ಲಿ ಇವೆಲ್ಲವೂ ಕೂಡ ನಿರ್ಮಾಣವಾಗಿದ್ದಂಥದ್ದು, ಇದು ಯಾವ ಕಾಲದ್ದು, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೋಡಿ, ಆ ಗೋಡೆ ಮೇಲೇನೆ ಇರುವಂತಹ ಒಂದು ಮೆಟಲಿನ ಶಿವಲಿಂಗದ ಚಿತ್ರ ಅದೆಷ್ಟು ಸುಂದರವಾಗಿದೆ ನೋಡಿ. ಪುರಾತನವಾದ ಆ ಕೋಟೆಯ ಗೋಡೆ, ಆ ಕೋಟೆಯ ಮೇಲೆ ಇರ್ತಕ್ಕಂಥ ಈ ರೀತಿ ಒಂದು ಶಿವಲಿಂಗದ ಆಕೃತಿ ಅದು ಸಪರೇಟ್ ಆಗಿಲ್ಲ, ಕೋಟೆ ಗೋಡೆಗೆ ಅಂಟ್ಕೊಂಡೇನೆ ಇದೆ. ಗೋಡೆಯಲ್ಲೇ ಕೆತ್ತಿರ್ತಕ್ಕಂಥ ಒಂದು ಆಕೃತಿ ರೀತಿಯಲ್ಲಿ ಕಾಣ್ತಾ ಇದೆ. ವಿದ್ಯಾದಾನ ಶಾಲೆ ಪಕ್ಕದಲ್ಲೇ ಈ ಐತಿಹಾಸಿಕ ಕೋಟೆ ಗೋಡೆ ಕಂಡು ಬಂದಿದೆ.
ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಿನ್ನೆ ತಾನೇ ಶಿವಲಿಂಗದ ಏನು ಒಂದು ಪೀಠ ಸಿಕ್ಕಿತ್ತು. ಇವಾಗ ಆ ಪೀಠ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಇವಾಗ ಫೋಟೋಗ್ರಾಫಿ ನಡೆಯುವಂತ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಸುಮಾರು 2 ಅಡಿಯಷ್ಟು ಅಂದ್ರೆ 2 ಅಡಿಯಷ್ಟು ತೆಗೆದಂತ ಸಮಯದಲ್ಲಿ ಇಲ್ಲಿ ಇವಾಗ ಆ ಶಿವಪೀಠ ಅಂದ್ರೆ ಶಿವಲಿಂಗದ ಪೀಠ ಅಂತ ಹೇಳಿ ಸಿಕ್ಕಿದೆ. ಇದಕ್ಕೆ ಪಾಣಿಪೀಠ ಅಂತ ಹೇಳಿ ಕೂಡ ಈಗ ಕರೆಯಲಾಗ್ತಾ ಇದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಸಂಶೋಧನೆ ಮಾಡಬೇಕಾಗಿದೆ. ಹೀಗಾಗಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಇದನ್ನು ವಿಡಿಯೋಗ್ರಫಿ ಫೋಟೋಗ್ರಫಿ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವಾಗ ಪುರಾತತ್ವ ಇಲಾಖೆ ರಾಜ್ಯ ಅಧಿಕಾರಿಗಳು ಕೂಡ ಬಂದು ಈ ಒಂದು ಪೀಠವನ್ನು ಪಾಣಿಪೀಠವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಇದು ಎಷ್ಟು ಆಳದ ಒಳಗಡೆ ಇದೆ ಮತ್ತು ಇದನ್ನು ಯಾವ ರೀತಿ ತೆಗೆಯಬೇಕು ಮತ್ತು ಹಂತ ಹಂತವಾಗಿಯೂ ಕೂಡ ಆ ಫೋಟೋಗ್ರಾಫಿ ಮಾಡುವ ಮೂಲಕ ಇದನ್ನು ಪುರಾತತ್ವ ಹಿರಿಯ ಅಧಿಕಾರಿಗಳಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನು ಇಲ್ಲಿ 10x10 ಪ್ರದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಸಮಯದಲ್ಲಿ ಇವಾಗ ಒಂದು ಪುರಾತನ ಕಾಲದ ಪಾಣಿಪೀಠ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು. ಇವತ್ತು ಇದನ್ನು ಪೂರ್ಣವಾಗಿ ತೆಗಿತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಈವರೆಗೂ ಕೂಡ ಇದೇ ಪ್ರಮಾಣದಲ್ಲಿ ಅಂದ್ರೆ 2 ಅಡಿಯಷ್ಟು ಮಾತ್ರ ತೆಗೆದಿದ್ದಾರೆ. ಉಳಿದ ಭಾಗ ಇನ್ನು ಎಷ್ಟು ಭೂಮಿ ಒಳಗಡೆ ಇದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಏನು ಫೋಟೋಗ್ರಾಫಿ ಮಾಡುವ ಮೂಲಕ ಎಲ್ಲ ದಾಖಲೆಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕಳೆದ 3 ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇರೋದರಿಂದ ಜನಸಾಗರವೇ ಈ ಕಡೆ ಹರಿದು ಬರ್ತಾ ಇದೆ. ಸಾಕಷ್ಟು ಜನರು ಬಂದು ಇದು ನಿರ್ಬಂಧಿತ ಪ್ರದೇಶವಾದ್ರೂ ಕೂಡ ಏನು ಅಲ್ಲಿ 10x10 ಪ್ರದೇಶ ಇತ್ತು. ಆ ಪ್ರದೇಶದಲ್ಲಿ ಒಳಗಡೆ ಹೋಗುವಂತಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಈ ಸಂಖ್ಯೆಯಲ್ಲಿ ಜನರು ಬರ್ತಾ ಇರೋದರಿಂದ ಅವರನ್ನು ನಿಯಂತ್ರಣ ಮಾಡಲು ಮತ್ತು ಒಳಗಡೆ ಹೋಗಲು ಕೂಡ ಇಲ್ಲಿ ಒಂದು ಗೇಟ್ ಪ್ರಕಾರ ಅಂದ್ರೆ ಈ ಕಟ್ಟಿಗೆ ಹಾಕಿ ಅವರನ್ನು ಒಳಗಡೆ ಬಿಡದೆ ದೂರದಿಂದ ನೋಡುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಬರದಿಂದ ಸಾಗದಂತ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಡೆಸುತ್ತಿರುವ ಉತ್ಖನನ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದ್ದು. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಉತ್ಖನನ ನಡೀತಾ ಇದೆ. ಆದ್ರೆ ನಿನ್ನೆ ಸಿಕ್ಕಂತ ಏನು ಪಾಣಿಪೀಠ ಲಿಂಗು ಆಕಾರದ ಏನು ವಸ್ತು ಇದೆ ಪ್ರಾಚ್ಯ ವಸ್ತು ಅದು ಯಾವ ಕಾಲದ್ದು ಏನು ಎನ್ನುವುದರ ಬಗ್ಗೆ ಇವಾಗ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಐತಿಹಾಸಿಕ ಲಕ್ಕುಂಡಿಯ ಆ ಉತ್ಖನನ ಕಾರ್ಯ ಏನ್ ನಡೀತಾ ಇದೆ ಅದರಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಶಿವಲಿಂಗದ ಮಾದರಿಯ ಆಕೃತಿ ದೊರೆತಿತ್ತು. ಇವತ್ತು ಕೂಡ ಕ್ಷಣಕ್ಕೊಂದು ರಣರೋಚಕ ತಿರುವು ಕಂಡು ಬರ್ತಾ ಇದೆ ಲಕ್ಕುಂಡಿಯ ಉತ್ಖನನದಲ್ಲಿ. ಇವತ್ತು ಪುರಾತನ ಕೋಟೆ ಗೋಡೆ ಪತ್ತೆಯಾಗಿದೆ. ವಿದ್ಯಾದಾನ ಶಾಲೆಯ ಪಕ್ಕದಲ್ಲೇ ಈ ಐತಿಹಾಸಿಕ ಕೋಟೆ ಗೋಡೆ ಇರೋದು ಪತ್ತೆಯಾಗಿದೆ. ಪತ್ತೆಯಾದ ಕೋಟೆ ಗೋಡೆ ಮೇಲೆ ಇನ್ನೊಂದು ಶಿವಲಿಂಗದ ಚಿತ್ರವಿದೆ. ತೀವ್ರ ಕುತೂಹಲ ಮೂಡಿಸಿದೆ ಈ ಶಿವಲಿಂಗದ ಚಿತ್ರ. ಯಾವ ಕಾಲದಲ್ಲಿ ಇವೆಲ್ಲವೂ ಕೂಡ ನಿರ್ಮಾಣವಾಗಿದ್ದಂಥದ್ದು, ಇದು ಯಾವ ಕಾಲದ್ದು, ಇದೆಲ್ಲ